ಓಂ ಶ್ರೀ ಗಣೇಶಾಯ ನಮಃ. ನಮಸ್ಕಾರ ವೀಕ್ಷಕರೇ. ಇವತ್ತು ಮೇಷದಿಂದ ಮೀನ ರಾಶಿಯವರೆಗಿನ ಇವತ್ತಿನ ದಿನ ಹೇಗಿದೆ, ಯಾವ ಯಾವ ರಾಶಿಯವರಿಗೆ ಈ ದಿನ ಅದೃಷ್ಟ, ಯಾವ ಯಾವ ರಾಶಿಯವರಿಗೆ ಈ ದಿನ ದುರಾದೃಷ್ಟ, ಅಥವಾ ಅವರ ಜೀವನದಲ್ಲಿ ಏನೆಲ್ಲ ನಡೆಯಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಇವತ್ತು ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಾ, ಯಾರ್ಯಾರು ಇವತ್ತು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದಾರಾ ಅವರಿಗೆಲ್ಲರಿಗೂ ಶುಭಾಶಯವನ್ನು ತಿಳಿಸುತ್ತಾ ಆ ಗಣೇಶ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ಇಂದು ಮೇಷರಾಶಿಯ ಜನರು ಕುಟುಂಬದ ಅಗತ್ಯತೆಗಳು ಮತ್ತು ಸಮಸ್ಯೆಗಳ ಮೇಲೆ ಸಂಪೂರ್ಣವಾಗಿ ಗಮನವನ್ನು ಹರಿಸುತ್ತಾರೆ. ಇಂದು ಕುಟುಂಬಕ್ಕೆ ಸಮಯವನ್ನು ನೀವು ನೀಡುತ್ತೀರಿ. ಹಣದ ವಿಷಯದಲ್ಲಿ ಇಂದು ಉತ್ತಮ ದಿನವಾಗಿ ಇರುತ್ತದೆ. ಹಣದ ಆಸ್ತಿಗೆ ಸಂಬಂಧಿಸಿದ ಉತ್ತಮ ವ್ಯವಹಾರ ಇರಬಹುದು. ಇದು ಹಣದ ಲಾಭವನ್ನು ನೀಡುತ್ತದೆ. ತಾಯಿ ಕೂಡ ಇಂದು ಪ್ರಯೋಜನಗಳನ್ನು ಪಡೆಯುತ್ತಾರೆ. ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಕ್ಕರೆ ಮನಸ್ಸಿನಲ್ಲಿ ನಿಮ್ಮದು ಸಂತಸ ಮೂಡುತ್ತದೆ. ವೈವಾಹಿಕ ಜೀವನವು ಸಂಜೆ ಯಾವುದೋ ವಿಷಯದ ಬಗ್ಗೆ ಜಗಳದಲ್ಲಿ ಕೊನೆಯಾಗಬಹುದು. ಮನೆಯಲ್ಲಿ ಯಾರೊಂದಿಗೂ ಜಗಳ ಆಡೋದನ್ನು ನೀವು ಇವತ್ತು ತಪ್ಪಿಸಿದರೆ ಒಳ್ಳೆಯದು. ಆರೋಗ್ಯವು ಸ್ವಲ್ಪ ಅಡ್ಡಿಯಿಲ್ಲ, ಸ್ವಲ್ಪ ಸಾಧಾರಣವಾಗಿ ಇರುತ್ತದೆ. ಹಣಕಾಸಿನ ವಿಷಯಗಳಲ್ಲಿ ಅಜಾಗರೂಕತೆ ಅಥವಾ ಬೇಜವಾಬ್ದಾರಿಯನ್ನು ತಪ್ಪಿಸಿ. ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲ, ಆರಾಮಾಗಿ ಇದೆ. ಬಟ್ ನಿಮ್ಮ ಕುಟುಂಬದಲ್ಲಿ ಇವತ್ತು ಜಗಳ ಆಗುವಂಥ ಸಾಧ್ಯತೆಗಳು ಇದೆ. ಇವತ್ತು ಇಂದ್ರದೇವನಿಗೆ ಪೂಜೆ ಮಾಡಿ ಅಥವಾ ಕೈ ಮುಗಿದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಬಂದು ವೃಷಭ ರಾಶಿ. ಇಂದು ವೃಷಭ ರಾಶಿಯ ಜನರು ವೈವಾಹಿಕ ಜೀವನದಲ್ಲಿ ಏರಿಳಿತಗಳನ್ನು ಅನುಭವಿಸಬಹುದು. ಆದರೆ ಇದರ ಹೊರತಾಗಿಯೂ ಅವರ ಮನಸ್ಸಿನಲ್ಲಿ ಸಂತೋಷ ಇರುತ್ತದೆ. ಪ್ರೇಮ ಜೀವನದಲ್ಲಿ ಸಾಮರಸ್ಯ ಇರುವುದಿಲ್ಲ. ನೀವು ಇವತ್ತು ಸೃಜನಶೀಲರಾಗಿ ಇರುವುದೇ ಇಲ್ಲ. ಪ್ರೀತಿಯ ವಿಷಯದಲ್ಲಿ ನೀವು ದೊಡ್ಡ ಹೆಜ್ಜೆ ಇಡಬಹುದು. ಇದು ನಿಮಗೆ ಸ್ವಲ್ಪ ಮುಳುವಾಗಿ ಪರಿಣಮಿಸಬಹುದು. ಆರೋಗ್ಯದ ವಿಷಯದಲ್ಲಿ ನಿಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಇಂದು ಕೆಲಸದ ಸ್ಥಳದಲ್ಲಿ ನೀವು ನಿಮ್ಮ ವಿರೋಧಿಗಳನ್ನು ಮೀರಿಸಲಿಕ್ಕೆ ಸಾಧ್ಯವಿಲ್ಲ. ನಿಮಗಿಂತ ಮುಂದೆ ವಿರೋಧಿಗಳು ಹೋಗುತ್ತಾರೆ. ವ್ಯಾಪಾರಸ್ಥರು ಇಂದು ಮಧ್ಯಾಹ್ನದವರೆಗೆ ವ್ಯವಹಾರದ ಕೆಲಸದಲ್ಲಿ ನಿರತರಾಗಿ ಇರಬಹುದು. ಅವರು ಬ್ಯುಸಿ ಇರಬಹುದು ಮತ್ತು ಕೆಲವು ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಿದ ನಂತರ ನಿಮಗೆ ಕೆಲಸ ಮಾಡಲು ಮನಸ್ಸು ಬರುವುದಿಲ್ಲ. ಅಂದರೆ ದೊಡ್ಡ ಕೆಲಸಗಳು ಇವತ್ತು ನಿಮ್ಮದು ಪೂರ್ತಿಗೊಳ್ಳಲಿವೆ. ನಿಮ್ಮ ಆರೋಗ್ಯವು ಸಾಧಾರಣವಾಗಿ ಇರಲಿದೆ. ಮನೆಯಲ್ಲಿ ಯಾವುದೇ ಜಗಳದ ವಾತಾವರಣ ಇಲ್ಲ. ಮತ್ತು ನೀವು ಪ್ರವಾಸಕ್ಕೆ ಸ್ನೇಹಿತರ ಜೊತೆ ಹೊರ ಹೋಗಲಿಕ್ಕೆ ಇಷ್ಟಪಡುವಿರಿ. ಮತ್ತು ಸಾಧಾರಣವಾಗಿ ಇವತ್ತು ನಿಮಗೆ ಸಾಧಾರಣ ದಿನವೇ ಆಗಬಹುದು. ಆದರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ಆದ್ದರಿಂದ ಇವತ್ತು ಲಕ್ಷ್ಮೀ ದೇವಿಗೆ ನೀವು ಪೂಜೆಯನ್ನು ಮಾಡಿ ಅಥವಾ ಕೈ ಮುಗಿದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಬಂದು ಮಿಥುನ ರಾಶಿ. ಮಿಥುನ ರಾಶಿಯವರೆಗೆ ಮಾನಸಿಕ ಒತ್ತಡದಿಂದಾಗಿ ಇಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸುಲಭವಾಗುತ್ತದೆ. ನಿಮಗೆ ದಾಂಪತ್ಯ ಜೀವನದಲ್ಲಿ ಪ್ರೇಮದ ಜೊತೆಗೆ ವಿವಾದಗಳು ಕೂಡ ಎದುರಾಗುತ್ತವೆ. ಆದರೆ ಆ ವಿವಾದಗಳಲ್ಲಿ ನೀವು ಜಯಶಾಲಿ ಆಗುತ್ತೀರಿ. ದಿನವು ಒಂದು ಉತ್ತಮ ದಿನ ಆಗಿದೆ. ನ್ಯಾಯಾಲಯದ ವಿಷಯಗಳಲ್ಲಿ ದಿನವು ಉತ್ತಮವಾಗಿದೆ. ನೀವು ನ್ಯಾಯಾಲಯದ ವಿಷಯಗಳಲ್ಲಿ ಇವತ್ತು ನಿಮ್ಮ ವಿರೋಧಿಗಳಿಂದ ಯಶಸ್ಸನ್ನು ಪಡೆಯುತ್ತೀರಿ. ನೀವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ಉತ್ತಮ ಒಂದು ಪ್ರಗತಿಗೆ ಅವಕಾಶ ಇದೆ. ನೀವು ಕಂಪನಿಯಲ್ಲಿ ಅಥವಾ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಬಡ್ತಿ ಪಡೆಯುವಂಥ ಅವಕಾಶ ಇದೆ. ಆದರೆ ಅದು ನಿಮ್ಮ ಹೆಸರು ಮಾತ್ರ ನಾಮಿನೇಷನ್ ಅಥವಾ ಮುಂದೆ ಹೋಗ್ತದೆ. ಬಟ್ ನಿಮಗೆ ಬಡ್ತಿಯಾಗಲು ಕೆಲವು ತಿಂಗಳ ನಂತರ ಆಗುವಂಥ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಕೆಲವು ಏರಿಳಿತಗಳು ಮತ್ತು ನಿಮಗೆ ಒಂದು ಕೈ ನೋವು ಮತ್ತು ಕಾಲು ನೋವಿನ ಸಮಸ್ಯೆಯಲ್ಲಿ ಉಂಟಾಗಬಹುದು. ಹಣಕ್ಕಾಗಿ ಕೆಲವು ನಿಷ್ಪ್ರಯೋಜಕ ಓಡಾಟದಿಂದ ನಿಮ್ಮ ಹಣವನ್ನು ನೀವು ಪೋಲಾಗಿ ವ್ಯಯಿಸಬಹುದು. ಅಂದರೆ ಅನವಶ್ಯಕವಾಗಿ ನೀವು ಹಣವನ್ನು ಇವತ್ತು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡಿದರೆ ಒಳ್ಳೆಯದು. ಮತ್ತು ನಿಮ್ಮ ಮನೆಯಲ್ಲಿ ಇವತ್ತು ಜಗಳದ ವಾತಾವರಣ ಇದೆ. ಸ್ವಲ್ಪ ಅದನ್ನು ನೀವು ಮಾತಿನ ಮೇಲೆ ನಿಗಾ ವಹಿಸುವುದರ ಮೂಲಕ ನೀವು ಅದನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ. ಇವತ್ತು ನೀವು ಗಣೇಶನಿಗೆ ಹೂಗಳನ್ನು ಅರ್ಪಿಸಿದರೆ ಒಳ್ಳೆಯದು, ಅಥವಾ ಗಣೇಶನಿಗೆ ಪೂಜೆ ಮಾಡಿದರೂ ಕೈ ಮುಗಿದರೂ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಬಂದು ಕಟಕ ರಾಶಿ. ಕಟಕ ರಾಶಿಯವರಿಗೆ ಮಾನಸಿಕ ಒತ್ತಡವು ಜಾಸ್ತಿಯಾಗಿ ಇರುತ್ತದೆ ಮತ್ತು ಖರ್ಚುಗಳು ಇವತ್ತು ಅಧಿಕವಾಗಿರುತ್ತವೆ. ಈ ಕಾರಣದಿಂದಾಗಿ ಈ ರಾಶಿಯ ಜನರು ಇಂದು ಸ್ವಲ್ಪ ಗೊಂದಲ ಅಥವಾ ಒಂಥರ ಚಂಚಲ ಮನಸ್ಸಿನಲ್ಲಿ ಇರುತ್ತಾರೆ. ಇಂದು ನೀವು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಯೋಚನೆ ಮಾಡಬಹುದು. ನಿಮ್ಮ ಆರೋಗ್ಯ ಇವತ್ತು ಚೆನ್ನಾಗಿರುತ್ತದೆ. ಆರೋಗ್ಯದ ವಿಷಯದಲ್ಲಿ ಏನೂ ತೊಂದರೆ ಇಲ್ಲ.
ಪ್ರೀತಿಯ ವಿಷಯದಲ್ಲಿ ಇಂದು ನಿಮಗೆ ಕೆಲವು ದುಃಖಕರ ಘಟನೆಗಳು ನಡೆಯುವಂಥ ಸಾಧ್ಯತೆ ಇದೆ. ಆದರೆ ವೈವಾಹಿಕ ಜೀವನದಲ್ಲಿ ನೀವು ಸ್ವಲ್ಪ ಖುಷಿಯ ವಾತಾವರಣವನ್ನು ಅನುಭವಿಸಬಹುದು. ದೂರ ಪ್ರಯಾಣ ಪ್ರವಾಸ ಮಾಡುವಂಥ ಒಂದು ಅವಕಾಶ ನಿಮಗೆ ಸಿಗಬಹುದು. ಅದು ಬೇರೆಯವರಿಂದ, ಸ್ನೇಹಿತರ ಮೂಲಕ ನಿಮಗೆ ಆ ಅವಕಾಶ ಸಿಗಬಹುದು. ಸಂಜೆಯ ಸಮಯವನ್ನು ಮನರಂಜನೆಯಲ್ಲಿ ನೀವು ಕಳೆಯಲು ಇಚ್ಛಿಸುತ್ತೀರ, ಆದರೆ ಅದು ಸಾಧ್ಯವಾಗುವುದಿಲ್ಲ. ಯಾವುದೋ ಒಂದು ಕಾರಣದಿಂದ ಅದು ನಿಮಗೆ ತಪ್ಪಿಸುವಂಥ ಸಾಧ್ಯತೆಗಳು ಇದೆ. ಆರ್ಥಿಕ ವಿಷಯಗಳಲ್ಲಿ ನೀವು ಇಂದು ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿ ಕಾಣಬಹುದು. ವ್ಯಾಪಾರದಲ್ಲಿ ನಿಮಗೆ ನಷ್ಟ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಅದು ನೀವು ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿದರೆ ಒಳ್ಳೆಯದು. ಇವತ್ತು ನೀವು ಆ ಮೃತ್ಯುಂಜಯನಿಗೆ ಅಂದರೆ ಹನುಮಂತನಿಗೆ ಕೈ ಮುಗಿದು ಪೂಜಿಸಿದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಬಂದು ಸಿಂಹರಾಶಿ. ಇಂದು ಸಿಂಹರಾಶಿಯ ದಿನವು ಮಿಶ್ರ ದಿನವಾಗಿ ಇರುತ್ತದೆ. ಇವತ್ತು ಕೆಟ್ಟದ್ದು ಮತ್ತು ಒಳ್ಳೆಯದು ಎರಡು ನಿಮ್ಮ ರಾಶಿಯಲ್ಲಿ ಸಮನಾಗಿ ಇರುತ್ತದೆ. ಕೆಲಸಗಳಲ್ಲಿ ಯಶಸ್ಸು, ಇಷ್ಟಾರ್ಥ ನೆರವೇರಿದರೆ ಮನಸ್ಸು ನಿಮ್ಮದು ಖುಷಿಯಾಗಿರುತ್ತವೆ. ಆದರೆ ಕೆಲವು ಕೆಲಸಗಳು, ನೀವು ಅಂದುಕೊಂಡ ಕೆಲಸಗಳು ಮನಸ್ಸಿನಲ್ಲಿ ನೆರವೇರುವಂಥ ಸಾಧ್ಯತೆ ಕಡಿಮೆ ಇದೆ. ಆದರೆ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಅಡೆತಡೆಗಳು ಎದುರಾಗುತ್ತವೆ. ಮಗುವಿನ ಚಿಂತೆ ನಿಮಗೆ ಇವತ್ತು ಕಾಡಬಹುದು. ಮಕ್ಕಳಿಂದ ನಿಮಗೆ ಇವತ್ತು ಸಮಸ್ಯೆ ಅಥವಾ ಯಾವುದೋ ಒಂದು ನೀವು ತೊಂದರೆಯಲ್ಲಿ ಸಿಲುಕುವಂಥ ಸಾಧ್ಯತೆ ಇದೆ. ಪ್ರೇಮ ಜೀವನದ ವಿಷಯಗಳಲ್ಲಿ ಇಂದು ಚೆನ್ನಾಗಿದೆ. ಪ್ರೇಮ ಜೀವನದಲ್ಲಿ, ವಿವಾಹದ ಜೀವನದಲ್ಲಿ ಅಥವಾ ಪ್ರೇಮಿಗಳ ಜೀವನದಲ್ಲಿ ಏನು ತೊಂದರೆ ಇಲ್ಲ. ವೈವಾಹಿಕ ಜೀವನಕ್ಕೆ ದಿನವೂ ಇವತ್ತು ಉತ್ತಮವಾಗಿ ಇರುತ್ತದೆ. ನೀವು ವಿವಾಹದ ಸಂಬಂಧಗಳನ್ನು ಮಾಡುವಂತಿದ್ದರೆ ಇವತ್ತು ಅದನ್ನು ಮುಂದುವರಿಸುವಂಥ ಸಾಧ್ಯತೆ ಮಾಡಿದರೆ ಒಳ್ಳೆಯದು. ಜೀವನ ಸಂಗಾತಿ ಕೆಲವು ಸಾಧನೆಗಳನ್ನು ಪಡೆಯಬಹುದು. ನಿಮ್ಮ ವೈಯಕ್ತಿಕ ಪ್ರಯತ್ನಗಳಿಂದ ಕೆಲವು ಪ್ರಮುಖ ಕೆಲಸಗಳಲ್ಲಿ ನೀವು ಇವತ್ತು ಯಶಸ್ಸನ್ನು ಪಡೆಯುತ್ತೀರಿ. ಆದ್ದರಿಂದ ಇವತ್ತಿನ ದಿನ ಮಿಶ್ರ ದಿನವಾಗಲಿದೆ ನಿಮಗೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೂ ಒಳ್ಳೆಯದು. ಇವತ್ತು ಸೂರ್ಯನಾರಾಯಣನ ಅಂದರೆ ಸೂರ್ಯದೇವನ ಪೂಜೆ ಮಾಡಿದರೆ ಅಥವಾ ಸೂರ್ಯ ದೇವನಿಗೆ ಕೈ ಮುಗಿದರೂ ಸಾಕು. ಇನ್ನು ಮುಂದಿನ ರಾಶಿ ಬಂದು ಕನ್ಯಾ ರಾಶಿ. ಇಂದು ಕನ್ಯಾ ರಾಶಿಯವರಿಗೆ ಅದೃಷ್ಟತೆಯಿಂದ ಕೂಡಿರುತ್ತವೆ. ಕೆಲವು ಅದೃಷ್ಟವು ನಿಮಗೆ ಇವತ್ತು ಬಾಗಿಲ ಬಳಿ ಬರುವಂಥ ಸಾಧ್ಯತೆ ಇದೆ. ಇಂದು ನಿಮ್ಮ ಆದಾಯ ಕೂಡ ವ್ಯಾಪಾರದಲ್ಲಿ ಹೆಚ್ಚಾಗುತ್ತದೆ. ಇಂದು ನೀವು ದೂರ ಪ್ರಯಾಣಿಸುವ ಅವಕಾಶವನ್ನು ಪಡೆಯುತ್ತೀರಿ. ಇದು ನಿಮಗೆ ನಿಮ್ಮ ಮನಸ್ಸಿಗೆ ಮತ್ತು ನಿಮ್ಮ ಕುಟುಂಬದೊಂದಿಗೆ ಪ್ರಯಾಣ ಮಾಡುವುದರಿಂದ ಒಂದು ಮನಸ್ಸಿಗೆ ಹಿತ ಮತ್ತು ಖುಷಿಯ ವಾತಾವರಣವನ್ನು ಏರ್ಪಡಿಸಬಹುದು. ಮತ್ತು ನಿಮಗೆ ಇದು ಆರ್ಥಿಕ ಲಾಭವನ್ನು ಕೂಡ ನೀಡುತ್ತದೆ. ಬಟ್ ಯಾವುದರಿಂದ ಅಂತ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಬಟ್ ಒಂದು ಆರ್ಥಿಕ ಲಾಭ ಅನ್ನುವಂಥದ್ದು ಒಂದು ಇದೆ. ಕೌಟುಂಬಿಕ ಜೀವನದಲ್ಲಿ ಕೆಲವು ಗೊಂದಲಗಳು ನಿಮಗೆ ಉಂಟಾಗಬಹುದು. ಆದರೆ ಇಂದು ವೈವಾಹಿಕ ಜೀವನಕ್ಕೆ ಉತ್ತಮ ದಿನ ಆಗಿರುತ್ತದೆ. ಪ್ರೇಮ ವಿಚಾರದಲ್ಲಿ ಕುಟುಂಬ ಸದಸ್ಯರಿಂದ ವಿರೋಧ ಎದುರಾಗಬಹುದು. ಆದರೆ ನೀವು ಅವರಿಗೆ ಎದುರು ಉತ್ತರವನ್ನು ಕೊಟ್ಟರೆ ಅದು ಇನ್ನಷ್ಟು ಬಿಗಡಾಯಿಸುವಂಥ ಸಾಧ್ಯತೆ ಇದೆ. ಆದ್ದರಿಂದ ಪ್ರೇಮಿಗಳು ಮನೆಯಲ್ಲಿ ನಿಮ್ಮ ವಿಚಾರ ಗೊತ್ತಾದರೆ ಹಾಂ ಅಂತ ಹೇಳಿ ಅವರ ಮಾತಿಗೆ ಸುಮ್ಮನಿದ್ದರೆ ಒಳ್ಳೆಯದು. ಅಥವಾ ಆಮೇಲೆ ನಿಮ್ಮ ಪ್ರೇಮ ಪುರಾಣಗಳನ್ನು ಮುಂದುವರಿಸಿದರೆ ತೊಂದರೆ ಇಲ್ಲ. ಇಂದು ಹಣದ ಸಮಸ್ಯೆ ನಿಮಗೆ ಸ್ವಲ್ಪ ಎದುರಾಗುವಂಥ ಸಾಧ್ಯತೆ ಇದೆ. ಈ ಸಂಜೆ ನೀವು ಕುಟುಂಬದ ಸಂತೋಷಕ್ಕಾಗಿ ಕೆಲವು ಆಟೋಟಗಳನ್ನು ಯೋಜಿಸಬಹುದು. ಅಥವಾ ಅವರ ಆಸೆಯನ್ನು ಪೂರೈಸುವ ಸಲುವಾಗಿ ಹೊರಗಡೆ ಹೋಗುವಂಥ ಸಾಧ್ಯತೆಗಳು ಇದೆ. ಇವತ್ತು ಆ ನಾರಾಯಣನಿಗೆ ಪೂಜೆ ಮಾಡಿದರೆ ಅಥವಾ ಕೈ ಮುಗಿದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಬಂದು ತುಲಾರಾಶಿ. ತುಲಾರಾಶಿಯವರಿಗೆ ಕೆಲವು ಪ್ರಮುಖ ಕೆಲಸಗಳಲ್ಲಿ ಅಡೆತಡೆಗಳಿಂದಾಗಿ ಇಂದು ಮನಸ್ಸು ಸ್ವಲ್ಪ ವಿಚಲಿತರಾಗಿ ಇರಬಹುದು. ನಿಮಗೆ ಅತ್ತೆಯ ಮನೆಗೆ ಅಥವಾ ಮಾವನ ಮನೆಗೆ ಹೋಗುವಂಥ ಅವಕಾಶ ದೊರೆಯುತ್ತದೆ. ಆದರೆ ಯಾವುದೋ ವಿಷಯದಲ್ಲಿ ಪರಸ್ಪರ ನಿಮಗೆ ಅಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಅಲ್ಲಿ ಜಗಳದ ವಾತಾವರಣಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಇಂದು ನಿಮ್ಮ ರಾಶಿಚಕ್ರದಲ್ಲಿ ಹಠಾತ್ ವಿತ್ತೀಯ ಲಾಭದ ಮೊತ್ತವು ನಿಮ್ಮ ರೂಪುಗೊಳ್ಳುತ್ತದೆ. ಅಂದರೆ ವ್ಯಾಪಾರದಲ್ಲಿ ಇವತ್ತು ನಿಮಗೆ ಲಾಭ ಆಗುವಂಥ ಸಾಧ್ಯತೆ ಇದೆ. ಕೆಲಸದ ಸ್ಥಳಗಳಲ್ಲಿ ಮಹಿಳಾ ಸಹೋದ್ಯೋಗಿಯೊಂದಿಗೆ ವಿವಾದದೊಂದಿಗೆ ನೀವು ತೊಂದರೆಗೆ ಸಿಲುಕಬಹುದು. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಹುಡುಗಿಯರು ಅಥವಾ ಮಹಿಳೆಯರು ಇದ್ದರೆ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು ಅವರ ಇಲ್ಲಾದರೆ ನೀವು ಇವತ್ತು ತೊಂದರೆಗೆ ಸಿಲುಕಿ ಇರಬಹುದು. ಅದು ಪೊಲೀಸ್ ಸ್ಟೇಷನ್ ಅವರಿಗೆ ಅಥವಾ ದೊಡ್ಡ ತೊಂದರೆಯಾಗಿ ನಿಮಗೆ ಕಾಣಿಸುವಂಥ ಸಾಧ್ಯತೆ ಇದೆ. ನಿಮ್ಮ ಕೌಟುಂಬಿಕ ಜೀವನ ಕೂಡ ಇದು ಇನ್ವಾಲ್ವ್ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಮಹಿಳಾ ಸಹೋದ್ಯೋಗಿಗಳೊಂದಿಗೆ ಸ್ವಲ್ಪ ಹುಷಾರಾಗಿದ್ದರೆ
ಒಳ್ಳೆಯದು. ಪ್ರೇಮ ಜೀವನದ ವಿಷಯದಲ್ಲಿ ಇಂದು ನೀವು ಸ್ವಲ್ಪ ಎಚ್ಚರದಿಂದ ಇದ್ದರೆ ಒಳ್ಳೆಯದು. ಮನೆಯಲ್ಲಿರುವ ವಸ್ತು ಖರೀದಿಗೆ ಸಂಬಂಧಿಸಿದಂತೆ ಯಾರೊಂದಿಗಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಿಮ್ಮ ಮನಸ್ಸಿನಲ್ಲಿ ಬರಬಹುದು. ಇವತ್ತು ಷಣ್ಮುಖನಿಗೆ ಪೂಜಿಸಿ ಅಥವಾ ಷಣ್ಮುಖನನ್ನು ಪೂಜೆ ಮಾಡಿದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವೈವಾಹಿಕ ಜೀವನದ ವಿಷಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಇಂದು ತುಂಬ ಒಳ್ಳೆಯ ದಿನ ಆಗಲಿದೆ. ಇಂದು ನಿಮ್ಮ ಜೀವನ ಸಂಗಾತಿಯು ಒಂಥರ ರೊಮ್ಯಾಂಟಿಕ್ ಮೂಡಿನಲ್ಲಿ ಇರುತ್ತಾರೆ. ಆದರೆ ನಿಮ್ಮ ಆರೋಗ್ಯ ಸ್ವಲ್ಪ ಹದಗೆಡುವಂಥ ಸಾಧ್ಯತೆ ಇದೆ. ಆದರೆ ಗಾಬರಿ ಪಡುವಂಥ ವಿಷಯವೇನಿಲ್ಲ, ಸ್ವಲ್ಪ ಹದಗೆಡಬಹುದು. ಆದರೆ ತಲೆ ಸುತ್ತು, ಒಂಥರ ಸಣ್ಣ ಜ್ವರ, ಈ ಥರ ಒಂದು ಸಮಸ್ಯೆಗಳು ಬರ್ಬೋದು. ಆದರೆ ಅದು ಬೇಗ ಶಮನವು ಆಗುತ್ತದೆ. ಅದರಿಂದ ಏನು ಟೆನ್ಷನ್ ಮಾಡುವಂಥ ಚಿಂತೆ ಇಲ್ಲ. ಇಂದು ನೀವು ನ್ಯಾಯಾಲಯದ ವಿಷಯಗಳಲ್ಲಿ ಯಶಸ್ಸನ್ನು ಪಡೆಯಲು ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಆ ವಿಚಾರಗಳನ್ನು ಏನಾದರೂ ಇದ್ದರೆ ಇವತ್ತು ಮಾಡದೇ ಇರೋದು ಒಳ್ಳೆಯದು. ನಿಮಗೆ ಹಣದ ಲಾಭ ಇರುತ್ತದೆ. ಆದರೆ ಸಂಜೆಯ ಸಮಯ ತುಂಬ ಒಳ್ಳೆಯದಾಗಿದೆ. ಇವತ್ತಿನ ಸಂಜೆಯ ಸಮಯ ನಿಮಗೆ ತುಂಬ ಒಳ್ಳೆಯದು. ಅಂದರೆ ನಿಮಗೆ ಒಂಥರ ಲಾಭದ ಹಾಗೂ ಎಲ್ಲ ಏನು ಸವಾಲುಗಳು, ಏನೇ ಒಂದು ಕಷ್ಟ ತೊಂದರೆಗಳು ಬಂದರೂ ಅದು ನಿಮ್ಮ ಪಾಲಿನಲ್ಲಿ ಬಂದು ಅದು ನಿಮಗೆ ಜಯವನ್ನು ತೋರಿಸುವಂಥ ಒಂದು ದಾರಿಯಾಗಬಹುದು. ಆರೋಗ್ಯವು ಉತ್ತಮವಾಗಿ ಇರುತ್ತದೆ. ಆದರೂ ಮುನ್ನೆಚ್ಚರಿಕೆಯಾಗಿ ಆಹಾರ ಮತ್ತು ನಿಮ್ಮ ಏನು ತಿಂಡಿ ತಿನಿಸುಗಳನ್ನು ಸ್ವಲ್ಪ ಹಿತಮಿತದಲ್ಲಿ ತಿಂದರೆ ಒಳ್ಳೆಯದು. ಈ ಸಂಜೆ ನಂತರ ಆರೋಗ್ಯ ಸ್ವಲ್ಪ ಹದಗೆಡುವಂಥ ಸಾಧ್ಯತೆ ಇದೆ. ಇವತ್ತು ನೀವು ಚಾಮುಂಡೇಶ್ವರಿ ತಾಯಿಯ ಪೂಜೆ ಮಾಡಿ ಅಥವಾ ಚಾಮುಂಡೇಶ್ವರಿ ತಾಯಿಗೆ ಕೈ ಮುಗಿದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಬಂದು ಧನುರಾಶಿ. ಧನುರಾಶಿಯ ಜನರು ಇಂದು ವಿರೋಧಿಗಳಿಂದ ನೀವು ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆ ಇದೆ. ಆದರೆ ನೀವು ನಿಮ್ಮ ಶಕ್ತಿ ಮತ್ತು ಧೈರ್ಯದಿಂದ ಅವರನ್ನು ಹತ್ತಿರ ಬರಲು ಕೂಡ ಬಿಡದೆ ಅವರನ್ನು ಜಯಿಸುತ್ತೀರಿ. ನಿಮ್ಮ ಮೇಲೆ ಅವರು ಯಾವುದೇ ಕಾರಣಕ್ಕೂ ವಿಜಯವನ್ನು ಪ್ರಾಪ್ತಿ ಮಾಡಲು ಸಾಧ್ಯವಿಲ್ಲ. ಖರ್ಚುಗಳು ಇವತ್ತು ನಿಮಗೆ ಹೆಚ್ಚಾಗುತ್ತವೆ. ಇದರಿಂದಾಗಿ ಮನಸ್ಸು ಸ್ವಲ್ಪ ಖಿನ್ನತೆಗೆ ಒಳಗಾಗುವಂಥ ಸಾಧ್ಯತೆ ಇದೆ. ಇಂದು ನೀವು ಹಳೆಯ ಸಾಲವನ್ನು ಮರುಪಾವತಿ ಮಾಡುವಲ್ಲಿ ಯಶಸ್ವಿಯಾಗುತ್ತೀರಿ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಲಿದೆ. ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗೋದೇ ಇಲ್ಲ. ನಿಮಗೆ ಯಾವುದೇ ಕಾರಣಕ್ಕೂ ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗುವಂಥದ್ದು ಇಲ್ಲ. ಕೆಲಸದ ಸಂಬಂಧವಾಗಿ ನೀವು ಇವತ್ತು ಪ್ರಯಾಣಿಸಬೇಕಾಗಬಹುದು. ಆದರೆ ಅದು ಸ್ವಲ್ಪ ನಿಮಗೆ ತೊಂದರೆಯನ್ನು ಉಂಟು ಮಾಡುವಂಥದ್ದು ಆಗಿದೆ. ಅದೃಷ್ಟವು ನಿಮಗೆ ಅನುಕೂಲಕರವಾಗಿ ಇರುತ್ತದೆ ಮತ್ತು ಕಡಿಮೆ ಪ್ರಯತ್ನದಲ್ಲಿ ನೀವು ಉತ್ತಮ ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆ ಇದೆ. ಸ್ಪರ್ಧೆಯಲ್ಲಿ ನೀವು ಇವತ್ತು ಯಾವುದೇ ಸ್ಪರ್ಧೆಯಲ್ಲಿ ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಇಲ್ಲ. ಎದುರಾಳಿಗಳು ಬೆನ್ನ ಹಿಂದೆ ಕ್ರಿಯಾಶೀಲವಾಗಿರುತ್ತಾರೆ. ಅದರಿಂದ ನೀವು ಹುಷಾರಾಗಿದ್ದರೆ ಒಳ್ಳೆಯದು. ನಿಮ್ಮ ಬೆನ್ನ ಹಿಂದೆಯೇ ಜನ ಮಾತಾಡ್ತಾರೆ. ನೀವು ನಿಮ್ಮ ಮುಖದ ಮೇಲೆ ಒಳ್ಳೆಯದಾಗಿ ಅಥವಾ ಸಿಹಿ ಮಾತುಗಳನ್ನು ಆಡ್ತಾರೆ. ಆದರೆ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವ ಕೆಲಸವನ್ನು ಅವರು ಮಾಡ್ತಾರೆ. ತುಳಸಿಗೆ ಇವತ್ತು ನೀವು ಪೂಜೆ ಮಾಡಿದರೆ ಅಥವಾ ಕೈ ಮುಗಿದ್ರೆ ಒಳ್ಳೆಯ ದಿನ ಅಂತ ಹೇಳ್ಬೋದು. ಇನ್ನು ಮುಂದಿನ ರಾಶಿ ಬಂದು ಮಕರ ರಾಶಿ. ಮಕರ ರಾಶಿಯ ಜನರು ಇಂದು ತುಂಬ ಒಂಥರ ರೊಮ್ಯಾಂಟಿಕ್ ಮೂಡಿನಲ್ಲಿ ಇರುತ್ತಾರೆ. ನಿಮ್ಮ ದಾಂಪತ್ಯ ಜೀವನ ಇವತ್ತು ಸುಖಮಯವಾಗಿ ಇರುತ್ತದೆ. ನಿಮ್ಮ ಜೀವನ ಸಂಗಾತಿಯಿಂದ ನೀವು ಸಂತೋಷವನ್ನು ಇವತ್ತು ಪಡಿತೀರಿ. ನಿಮ್ಮ ಆದಾಯ ಇವತ್ತು ಸ್ವಲ್ಪ ಕಡಿಮೆ ಆಗಲಿದೆ. ನೀವು ಕೆಲವು ಉದ್ಯೋಗದ ಕ್ಷೇತ್ರ ಅಥವಾ ಕೆಲಸದ ಸ್ಥಳವನ್ನು ಬದಲಾಯಿಸುವ ಯೋಚನೆ ಇದ್ದರೆ ಇವತ್ತು ನೀವು ಬದಲಾಯಿಸಬಹುದು. ನಿಮಗೆ ಯಶಸ್ಸು ಸಿಗುತ್ತದೆ. ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಒತ್ತಡ ಉಂಟಾಗಬಹುದು. ಮಧ್ಯಾಹ್ನದ ನಂತರ ಏಕಾಂತ ಸ್ಥಳದಲ್ಲಿ ಸುತ್ತಾಡಲು ಯಾವುದೇ ಕಾರಣಕ್ಕೂ ಹೋಗಬೇಡಿ. ಇದರಿಂದ ನಿಮಗೆ ತೊಂದರೆಯಾಗುವಂಥ ಸಾಧ್ಯತೆ ಇದೆ. ಸಾರ್ವಜನಿಕ ವಲಯದಿಂದ ಸ್ವಲ್ಪ ದೂರ ಇದ್ರೇ ಇವತ್ತು ಒಳ್ಳೆಯದು. ಆದರೆ ಸಂತೋಷ ಹಂಚಿಕೊಳ್ಳಲು ಬಂದ ಜನರ ಹತ್ತಿರ ನೀವು ಮಾತನಾಡೋದು ಒಳ್ಳೆಯದು. ಇನ್ನು ಅಪೂರ್ಣವಾದ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿ. ಇವತ್ತು ಪೂರ್ಣಗೊಳಿಸುವಂಥ ಸಾಧ್ಯತೆ ಇದೆ. ಕೆಲಸವನ್ನು ಮುಂದೂಡಿದರೆ ತೊಂದರೆ ನಿಮಗೆ ಖಂಡಿತ ಉಂಟಾಗುತ್ತದೆ. ಇವತ್ತು ವಿಷ್ಣುವಿನ ಜಪ ಮತ್ತು ವಿಷ್ಣುವಿನನ್ನು ಪೂಜೆ ಮಾಡಿದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಬಂದು ಕುಂಭರಾಶಿ. ಕುಂಭರಾಶಿಯ ಜನರು ಇಂದು ತಮ್ಮ ತಂದೆಯಿಂದ ಉತ್ತಮ ಸಂತೋಷ ಮತ್ತು ಲಾಭವನ್ನು ಪಡೆಯುತ್ತಾರೆ. ಆದರೆ ಯಾವುದೋ ಒಂದು ವಿಷಯದ ಬಗ್ಗೆ ಮಾನಸಿಕ ಒತ್ತಡ ನಿಮಗೆ ಉಳಿತದೆ. ಆದರೆ ಅದು ಬಹಳ ಹೊತ್ತಿನವರೆಗೆ ಇಲ್ಲ. ಸ್ವಲ್ಪ ಏನು ಚಿಂತೆ ವಾತಾವರಣವಾಗಿ ಅದು ಬದಲಾಗ್ಬೋದು. ನಂತರ ಅದು ಚಿಂತೆ ಏನು ಒತ್ತಡ ಅಥವಾ ಚಿಂತೆ ಏನಿರ್ತದೆ ಅದು ನಿಮ್ಮಿಂದ ಪರಿಹರಿಸಲ್ಪಡುತ್ತದೆ. ಯಾವುದೇ ಆಸ್ತಿ ಸಂಬಂಧಿತ ಸಂಭಾಷಣೆಯು ಮುಂದುವರಿಯುತ್ತದೆ. ನಿಮ್ಮ ಇಷ್ಟಾರ್ಥಗಳ ನೆರವೇರಿಕೆಯಿಂದ ನಿಮ್ಮ ಮನಸ್ಸು ಇವತ್ತು ಸ್ವಲ್ಪ ಉತ್ಸುಕವಾಗಿ ಅಥವಾ ಖುಷಿಯಿಂದ ಇರುತ್ತದೆ. ಇದಾದ ನಂತರ ನೀವು ಹೆಚ್ಚಿನ ಸಮಯವನ್ನು ಮನೆ ಕೆಲಸಗಳನ್ನು ಮಾಡುವಲ್ಲಿ ನಿಭಾಯಿಸುವಿರಿ. ಸಂಜೆಯ ವೇಳೆಯಲ್ಲಿ ಆನಂದದ ಅವಕಾಶಗಳು ನಿಮಗೆ ದೊರೆಯುತ್ತವೆ. ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನಗಳನ್ನು ಮಾಡುತ್ತೀರಿ. ಆದರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ನಿಮ್ಮ ಕೈಯಿಂದ ಅನಾವಶ್ಯಕವಾಗಿ ಹಣ ಇವತ್ತು ಪೋಲಾಗುತ್ತೆ. ಆದರೂ ಕುಟುಂಬದ ಸಂತೋಷಕ್ಕಾಗಿ ಇದನ್ನು ನೀವು ಮಾಡ್ತೀರಿ. ಅದರಿಂದ ಮನಸ್ಸಿಗೆ ಏನು ಬೇಜಾರಾಗುವಂಥದ್ದಲ್ಲ. ಇನ್ನು ಈ ರಾಶಿಯವರಿಗೆ ಇವತ್ತು ನಿಮಗೆ ಕೈಕಾಲು ನೋವಿನ ಸಮಸ್ಯೆ ಏನು ಎದುರಾಗಬಹುದು.
ಇವತ್ತು ಆರೋಗ್ಯದಲ್ಲಿ ಏನೂ ತೊಂದರೆ ಇಲ್ಲ, ಬಟ್ ಸಾಧಾರಣ ಆರೋಗ್ಯ ಇದೆ. ಸ್ವಲ್ಪ ಯೋಗಾಸನ ಅಥವಾ ಧ್ಯಾನದ ಮೂಲಕ ಸ್ವಲ್ಪ ಗಮನವನ್ನು ಹರಿಸಿದರೆ ಒಳ್ಳೆಯದು. ಇವತ್ತು ನೀವು ಚೌಡೇಶ್ವರಿ ತಾಯಿಗೆ ಕೈ ಮುಗಿದರೆ ಅಥವಾ ಚೌಡೇಶ್ವರಿ ತಾಯಿಯನ್ನು ನೀವು ಪೂಜಿಸಿದರೆ ಖಂಡಿತ ನಿಮಗೆ ಒಳ್ಳೆಯದು ಆಗುತ್ತದೆ. ಇನ್ನು ಮುಂದಿನ ರಾಶಿ ಬಂದು ಮೀನರಾಶಿ. ಮೀನರಾಶಿಯವರಿಗೆ ಧೈರ್ಯ ಮತ್ತು ಶೌರ್ಯಗಳಲ್ಲಿ ಇವತ್ತು ಕೆಲಸದ ಯಶಸ್ಸು ಇರುತ್ತದೆ. ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅದರಿಂದನೇ ಯಶಸ್ಸು ಸಿಗಲಿದೆ. ಇಂದು ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯ ಆಗೋದಿಲ್ಲ. ಅಲ್ಲಿ ನಿಮಗೆ ಕೆಲವು ಬೇಡವಾದಂತಹ ಸಂಗತಿಗಳಿಂದ ನಿಮಗೆ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು ಸಿಗೋದಿಲ್ಲ. ಪ್ರೀತಿಯ ವಿಷಯದಲ್ಲಿ ಇಂದು ರೊಮ್ಯಾಂಟಿಕ್ ದಿನ ಆಗಿರುತ್ತದೆ. ಸಹೋದ್ಯೋಗಿಗಳ ಸಹಾಯದಿಂದ ಕೆಲಸದ ಸ್ಥಳಗಳಲ್ಲಿ ಯಶಸ್ಸನ್ನು ಸಾಧಿಸಲು ನಿಮಗೆ ಹತ್ರ ಸಾಧ್ಯ ಆಗೋದಿಲ್ಲ. ನಿಮಗೆ ಸಹೋದ್ಯೋಗಿಗಳಿಂದ ಇವತ್ತು ತೊಂದರೆ ಇದೆ. ತಾಯಿಯೊಂದಿಗಿನ ನಿಮ್ಮ ಸಂಬಂಧ ಇವತ್ತು ಉತ್ತಮವಾಗಿ ಇರುತ್ತದೆ. ಇತರ ದಿನಗಳಿಗೆ ಹೋಲಿಸಿದರೆ ಇಂದು ಮಧ್ಯಾಹ್ನದ ಸುಮಾರಿಗೆ ನಿಮಗೆ ಹಣದ ಲಾಸ್ ಆಗುವಂಥ ಚಾನ್ಸಸ್ ಇದೆ. ಮಧ್ಯಾಹ್ನದವರೆಗೆ ಯಾವುದೇ ಇಷ್ಟಾರ್ಥ ನೆರವೇರಿದರೆ ಮನದಲ್ಲಿ ಸಂತೋಷ ಮೂಡುತ್ತದೆ. ಆದರೆ ಇಷ್ಟಾರ್ಥಗಳು ಕೆಲವು ನೆರವೇರುವಂಥ ಸಾಧ್ಯತೆ ಕಡಿಮೆ ಇದೆ. ಇವತ್ತು ನೀವು ಹನುಮಂತನ ಜಪವನ್ನು ಮಾಡಿದರೆ ಅಥವಾ ಹನುಮಂತನ ಪೂಜೆ ಅಥವಾ ಅವನನ್ನು ನಮಿಸಿದರೆ ನಿಮ್ಮ ದಿನವು ಉತ್ತಮವಾಗಿರುವಂಥ ಸಾಧ್ಯತೆ ಇದೆ. ಇಲ್ಲಿಗೆ ಈ ಭವಿಷ್ಯವಾಣಿ ಮುಗಿತು. ನಿಮ್ಮ ಭವಿಷ್ಯ ನಿಜವಾಗಿದ್ದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಸಿಗುವ. ಧನ್ಯವಾದ.